ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ PSTR ಪರೀಕ್ಷೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರುವಂತಹ ಪೋಷಕಾಂಶ ಯಾವುದು? ಆಪ್ಷನ್ ನೋಡೋದಾದ್ರೆ ಪ್ರೋಟೀನ್, ಸಕ್ಕರೆ, ಕೊಬ್ಬು, ಪಿಷ್ಟ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕೊಬ್ಬು. ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರುವಂತಹ ಪೋಷಕಾಂಶ ಯಾವುದು ಅಂದರೆ ಕೊಬ್ಬು. ಈ ಕೊಬ್ಬು ಅತಿ ಹೆಚ್ಚಿನ ಕ್ಯಾಲೋರಿಯನ್ನ ಹೊಂದಿರುವಂತಹ ಆಹಾರದ ಘಟಕವಾಗಿದೆ ಅಂತಲೇ ಹೇಳ್ಬೋದು. ಕೊಬ್ಬು ಸಕ್ಕರೆ ಪಿಷ್ಟಗಳಿಗಿಂತ ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿದೆ. ಈ ಕೊಬ್ಬು ನಮ್ಮ ದೇಹಕ್ಕೆ ಶಕ್ತಿಯನ್ನ ನೀಡುವಂತಹ ಘಟಕವಾಗಿದೆ ಅಂತಲೇ ಹೇಳ್ಬೋದು. ಈ ಕೊಬ್ಬು ನಮ್ಮ ದೇಹಕ್ಕೆ ಅತಿ ಹೆಚ್ಚು ಪ್ರಮಾಣದ ಶಕ್ತಿಯನ್ನ ನೀಡುವಂತಹ ಘಟಕವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಆಪ್ಷನ್ 1 ಇದೆ ಪ್ರೋಟೀನ್ ಅಂತ ಹೇಳಿ. ಈ ಪ್ರೋಟೀನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಆಹಾರದ ಘಟಕವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಪಿಷ್ಟ ಅಂತಿದೆ ಆಪ್ಷನ್ 4. ಈ ಪಿಷ್ಟ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಈ ಪಿಷ್ಟವು ಸಸ್ಯಗಳಲ್ಲಿರುವಂತಹ ಪಾಲಿಸ್ಯಾಕರೈಡ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದ್ರೆ ಹೆಚ್ಚು ಕ್ಯಾಲೋರಿಗಳನ್ನು ಹೊಂದಿರುವಂತಹ ಪೋಷಕಾಂಶ ಯಾವುದು ಅಂದ್ರೆ ಕೊಬ್ಬು. ಎರಡನೇ ಪ್ರಶ್ನೆ: ರೂಬಲ್ ಎಂಬುದು ಯಾವ ದೇಶದ ನಾಣ್ಯ? ರೂಬಲ್ ಎಂಬುದು ಯಾವ ದೇಶದ ನಾಣ್ಯ? ರಷ್ಯಾ, ಫ್ರಾನ್ಸ್, ಇಟಲಿ, ಅಮೆರಿಕ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರಷ್ಯಾ. ರೂಬಲ್ ಎಂಬುದು ರಷ್ಯಾ ದೇಶದ ನಾಣ್ಯವಾಗಿದೆ ಅಂತಲೇ ಹೇಳ್ಬೋದು. ಈ ರೂಬಲ್ ಎಂಬುದು ರಷ್ಯಾ ದೇಶದ ನಾಣ್ಯವಾದರೆ ಹಾಗಾದರೆ ಫ್ರಾನ್ಸ್ ದೇಶದ ನಾಣ್ಯ ಯಾವುದು? ಫ್ರಾನ್ಸ್ ದೇಶದ ನಾಣ್ಯ ಯೂರೋ. ಫ್ರಾನ್ಸ್ ದೇಶದ ನಾಣ್ಯ ಯೂರೋ. ಇನ್ನು ಇಟಲಿ ದೇಶದ ನಾಣ್ಯ ಯಾವುದು? ಇಟಲಿ ದೇಶದ ನಾಣ್ಯನೂ ಕೂಡ ಯೂರೋ. ಇಟಲಿ ದೇಶದ ನಾಣ್ಯ ಕೂಡ ಯೂರೋ. ಇನ್ನು ಅಮೆರಿಕ ದೇಶದ ನಾಣ್ಯ ಯಾವುದು? ಅಮೆರಿಕ ದೇಶದ ನಾಣ್ಯ ಡಾಲರ್. ಪ್ರತಿಯೊಂದು ದೇಶದ ನಾಣ್ಯಗಳ ಕುರಿತು ಕೂಡ ಪ್ರಶ್ನೆಗಳನ್ನ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ರೂಬಲ್ ಎಂಬುದು ಯಾವ ದೇಶದ ನಾಣ್ಯ ಅಂದ್ರೆ ರೂಬಲ್ ಎಂಬುದು ರಷ್ಯಾ. ಇನ್ನು ಫ್ರಾನ್ಸ್ ದೇಶ ಹಾಗೂ ಇಟಲಿ ದೇಶದ ನಾಣ್ಯ ಯಾವುದು ಅಂದ್ರೆ ಯೂರೋ. ಇನ್ನು ಅಮೆರಿಕ ದೇಶದ ನಾಣ್ಯ ಯಾವುದು ಅಂದ್ರೆ ಡಾಲರ್. ನಮ್ಮ ಇಂಡಿಯಾ ಅಂದ್ರೆ ಭಾರತ ದೇಶದ ನಾಣ್ಯ ಯಾವುದು ಅಂದ್ರೆ ರುಪಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ: ಇವುಗಳಲ್ಲಿ ಯಾವುದರಲ್ಲಿ ಕಿಣ್ವಗಳು ಅಥವಾ ಎಂಜೈಮ್ಗಳು ಇರುವುದಿಲ್ಲ? ಆಪ್ಷನ್ ನೋಡೋದಾದ್ರೆ ಲಾಲಾರಸ, ಜಠರರಸ, ಕೊಬ್ಬು, ಪಿಷ್ಟ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಪಿಷ್ಟ. ಇವುಗಳಲ್ಲಿ ಯಾವುದರಲ್ಲಿ ಕಿಣ್ವಗಳು ಅಥವಾ ಎಂಜೈಮ್ಗಳು ಇರುವುದಿಲ್ಲ ಅಂದ್ರೆ ಪಿಷ್ಟದಲ್ಲಿ ಇರುವುದಿಲ್ಲ. ಈ ಪಿಷ್ಟ ಅನ್ನುವಂಥದ್ದು ಇದು ಸಸ್ಯಗಳಲ್ಲಿ ದೊರೆಯುವಂತಹ ಪಾಲಿಸ್ಯಾಕರೈಡ್ ಆಗಿದೆ ಅಂತಾನೆ ಹೇಳ್ಬೋದು. ಇದೊಂದು ಆಹಾರದ ಘಟಕವಾಗಿದೆ ಅಂತಾನೆ ಹೇಳ್ಬೋದು. ಈ ಪಿಷ್ಟ ಕಂಡು ಬರುವುದು ಸಸ್ಯಗಳಲ್ಲಿ. ಇದು ಒಂದು ಆಹಾರದ ಘಟಕ ಅಂತಾನೆ ಹೇಳ್ಬೋದು. ಇನ್ನು ಲಾಲಾರಸ ಅಂತಿದೆ ಆಪ್ಷನ್ 1. ಈ ಲಾಲಾರಸದಲ್ಲಿ ಕಂಡು ಬರುವಂತಹ ಕಿಣ್ವ ಯಾವುದು ಅಂದ್ರೆ ಟ್ಯಾನಿನ್. ಲಾಲಾರಸದಲ್ಲಿ ಕಂಡು ಬರುವಂತಹ ಕಿಣ್ವ ಯಾವುದು ಅಂದ್ರೆ ಟ್ಯಾನಿನ್. ಇನ್ನು ಜಠರ ರಸ ಅಂತಿದೆ ಆಪ್ಷನ್ 2. ಈ ಜಠರ ರಸದಲ್ಲಿ ಕಂಡು ಬರುವಂತಹ ಕಿಣ್ವ ಯಾವುದು ಅಂದ್ರೆ ರೆನಿನ್ ಮತ್ತು ಪೆಪ್ಸಿನ್. ರೆನಿನ್ ಮತ್ತು ಪೆಪ್ಸಿನ್. ಇವುಗಳಲ್ಲಿ ಯಾವುದರಲ್ಲಿ ಕಿಣ್ವಗಳು ಅಥವಾ ಎಂಜೈಮ್ಗಳು ಇರುವುದಿಲ್ಲ ಅಂದ್ರೆ ಪಿಷ್ಟದಲ್ಲಿ ಇರುವುದಿಲ್ಲ. ಯಾಕೆಂದ್ರೆ ಇದು ಸಸ್ಯಗಳಲ್ಲಿ ಕಂಡು ಬರುವಂತಹ ಆಹಾರದ ಘಟಕವಾಗಿದ್ದು ಪಾಲಿಸ್ಯಾಕರೈಡ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಲಾಲಾರಸ, ಈ ಲಾಲಾರಸದಲ್ಲಿ ಕಂಡು ಬರುವಂತಹ ಕಿಣ್ವ ಯಾವುದು ಅಂದ್ರೆ ಟ್ಯಾನಿನ್. ಇನ್ನು ಜಠರ ರಸದಲ್ಲಿ ಕಂಡು ಬರುವಂತಹ ಕಿಣ್ವ ಯಾವುದು ಅಂದ್ರೆ ರೆನಿನ್ ಮತ್ತು ಪೆಪ್ಸಿನ್. ಇನ್ನು ಕೊಬ್ಬು ಈಗ ತಾನೇ ಹೇಳಿದೆ. ಈ ಕೊಬ್ಬು ಅತಿ ಹೆಚ್ಚಿನ ಕ್ಯಾಲೋರಿಯನ್ನ ಹೊಂದಿರುವಂತಹ ಆಹಾರದ ಘಟಕ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 4ನೇ ಪ್ರಶ್ನೆ: ಯಾವ ಲೋಹವು ತಣ್ಣೀರಿನೊಂದಿಗೆ ವರ್ತಿಸುತ್ತದೆ? ಯಾವ ಲೋಹವು ತಣ್ಣೀರಿನೊಂದಿಗೆ ವರ್ತಿಸುತ್ತದೆ? ಆಪ್ಷನ್ ನೋಡೋದಾದ್ರೆ ಮ್ಯಾಗ್ನೀಸಿಯಂ, ಸೋಡಿಯಂ, ಅಲ್ಯೂಮಿನಿಯಂ, ಕಬ್ಬಿಣ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸೋಡಿಯಂ. ಯಾವ ಲೋಹವು ತಣ್ಣೀರಿನೊಂದಿಗೆ ವರ್ತಿಸುತ್ತದೆ ಅಂದ್ರೆ ಸೋಡಿಯಂ. ಯಾಕೆ ಈ ಸೋಡಿಯಂ ತಣ್ಣೀರಿನೊಂದಿಗೆ ವರ್ತಿಸುತ್ತದೆ ಅಂದ್ರೆ ಈ ಸೋಡಿಯಂ ಬಹಳ ಮೃದುವಾದ ಲೋಹವಾಗಿದೆ ಅಂತಾನೆ ಹೇಳ್ಬೋದು. ಈ ಲೋಹವು ತಣ್ಣೀರಿನೊಂದಿಗೆ ಅಥವಾ ತೇವಾಂಶದೊಂದಿಗೆ ವರ್ತಿಸುತ್ತದೆ ಅಂತಾನೆ ಹೇಳ್ಬೋದು. ಯಾವ ಲೋಹವನ್ನು ನಾವು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಲಾಗುತ್ತದೆ ಅಂತ ಹೇಳಿ ಪ್ರಶ್ನೆ ಬಂದ್ರೆ ಸೋಡಿಯಂ ಅನ್ನ ನಾವು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುತ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಒಂದು ಮೃದುವಾದ ಲೋಹವಾಗಿದ್ದು ಇದು ತಣ್ಣೀರಿನೊಂದಿಗೆ ವರ್ತಿಸುವ ಕಾರಣದಿಂದ ಇದನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುತ್ತಾರೆ.
ಹಾಗಾದ್ರೆ ನೀರಿನಲ್ಲಿ ಸಂಗ್ರಹಿಸಲಿಡುವಂತಹ ಲೋಹ ಯಾವುದು ಅನ್ನೋದು ಕೂಡ ಪ್ರಶ್ನೆ ಕೇಳಬಹುದು. ಸೊ ನೀರಿನಲ್ಲಿ ಸೇಕರಿಸಿಡುವಂತಹ ಲೋಹ ಯಾವುದು ಅಂತನೂ ಕೂಡ ಪ್ರಶ್ನೆ ಬರ್ಬೋದು. ಆ ಲೋಹ ಯಾವುದು ಅಂದ್ರೆ ರಂಜಕ. ಸೊ ಇದನ್ನ ನಾವು ನೀರಿನಲ್ಲಿ ಶೇಖರಿಸಿ ಇಡಲಾಗುತ್ತದೆ ಅಂತಾನೆ ಹೇಳ್ಬೋದು. ಈ ರಂಜಕವು ವಾತಾವರಣದಲ್ಲಿರುವಂತಹ ಗಾಳಿಯೊಂದಿಗೆ ವರ್ತಿಸುತ್ತದೆ. ಸೊ ಈ ರಂಜಕ ಏನ್ ಮಾಡುತ್ತಂದ್ರೆ ವಾತಾವರಣದಲ್ಲಿರುವಂತಹ ಗಾಳಿಯೊಂದಿಗೆ ವರ್ತಿಸುವುದರಿಂದ ಈ ರಂಜಕವನ್ನ ನೀರಿನಲ್ಲಿ ಶೇಖರಿಸಿ ಇಡಲಾಗುತ್ತದೆ ಅಂತಾನೆ ಹೇಳ್ಬೋದು. ಆದುದರಿಂದ ಈ ರಂಜಕವನ್ನ ಏನಂತ ಹೇಳಿ ಕರಿತೀವಿ ಅಂದ್ರೆ ಜಲಪಾಷಾಣ ಅಂತ ಹೇಳಿ ಕರಿತೀವಿ. ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ, ಜಲಪಾಷಾಣ ಎಂದು ಕರೆಯಲ್ಪಡುವಂತಹ ಲೋಹ ಯಾವುದು ಅಂತೇಳಿ ಪ್ರಶ್ನೆ ಬರಬಹುದು. ಸೊ ಜಲಪಾಷಾಣ ಅಂತ ಹೇಳಿ ಕರೆಯಲ್ಪಡುವಂತಹ ಲೋಹ ಯಾವುದು ಅಂದ್ರೆ ರಂಜಕ ಅಥವಾ ಫಾಸ್ಫರಸ್. ಸೊ ನೀರಿನಲ್ಲಿ ಸಂಗ್ರಹಿಸಿ ಇಡುವಂತಹ ಲೋಹ ಯಾವುದು ಅಂದ್ರೆ ರಂಜಕ. ಇನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುವಂತಹ ಲೋಹ ಯಾವುದು ಅಂದ್ರೆ ಸೋಡಿಯಂ. 5ನೇ ಪ್ರಶ್ನೆ, ಲೋಕಮಾನ್ಯ ಎಂಬುದಾಗಿ ಕರೆಯಲ್ಪಡುವವರು ಯಾರು? ಲೋಕಮಾನ್ಯ ಎಂಬುದಾಗಿ ಕರೆಯಲ್ಪಡುವವರು ಯಾರು? ಆಪ್ಷನ್ ನೋಡೋದಾದ್ರೆ ಜಯಪ್ರಕಾಶ್ ನಾರಾಯಣ್, ಮಹಾತ್ಮ ಗಾಂಧಿ, ಬಾಲಗಂಗಾಧರ್ ತಿಲಕ್ ಹಾಗೂ ವಿನೋಬಾ ಭಾವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬಾಲಗಂಗಾಧರ್ ತಿಲಕ್. ಈ ಬಾಲಗಂಗಾಧರ್ ತಿಲಕ್ ರವರನ್ನ ಲೋಕಮಾನ್ಯ ಎಂಬುದಾಗಿ ಕರೆಯಲ್ಪಡಲಾಗುತ್ತದೆ ಅಂತಾನೆ ಹೇಳ್ಬೋದು. ಈ ಬಾಲಗಂಗಾಧರ್ ತಿಲಕ್ ರವರನ್ನ ತೀವ್ರಗಾಮಿ ಹೋರಾಟಗಾರರು ಅಂತ ಹೇಳಿ ಕರೆಯಲ್ಪಡಲಾಗುತ್ತದೆ. ಇವರು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಹಾಗೂ ಮರಾಠಿ ಭಾಷೆಯಲ್ಲಿ ಕೇಸರಿ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಎಂಬ ಪತ್ರಿಕೆಯನ್ನ ಪ್ರಕಟಿಸಿದ್ರು ಅಂತಾನೆ ಹೇಳ್ಬೋದು. ಇವರು ನೀಡಿದಂತಹ ಒಂದು ಪ್ರಸಿದ್ಧ ಹೇಳಿಕೆ ಯಾವುದು ಅಂದ್ರೆ ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋದು ಇವರು ಹೇಳಿದಂತಹ ಪ್ರಸಿದ್ಧ ಹೇಳಿಕೆ ಅಂತಾನೆ ಹೇಳ್ಬೋದು. ಸೊ ಮಹಾರಾಷ್ಟ್ರದಲ್ಲಿ ಗಣಪತಿ ಉತ್ಸವನ್ನ ಜನಪ್ರಿಯಗೊಳಿಸಿದವರು ಯಾರು ಅಂತನೂ ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿದೆ. ಸೊ ಮಹಾರಾಷ್ಟ್ರದಲ್ಲಿ ಗಣಪತಿ ಉತ್ಸವವನ್ನು ಜನಪ್ರಿಯಗೊಳಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಬಾಲಗಂಗಾಧರ್ ತಿಲಕ್ ಅವರು. ಸೊ ಬಾಲಗಂಗಾಧರ್ ತಿಲಕ್ ರವರನ್ನ ಲೋಕಮಾನ್ಯ ಎಂಬುದಾಗಿ ಕರೆಯಲ್ಪಡಲಾಗುತ್ತದೆ. ಸೊ ಇವರು ಇಂಗ್ಲಿಷ್ ನಲ್ಲಿ ಮರಾಠ ಹಾಗೂ ಮರಾಠಿ ಭಾಷೆಯಲ್ಲಿ ಕೇಸರಿ ಎಂಬ ಪತ್ರಿಕೆಗಳನ್ನ ಪ್ರಕಟಿಸುವುದರ ಜೊತೆಗೆ ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನುವಂತಹ ಹೇಳಿಕೆಯನ್ನ ನೀಡಿದ ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಸಿ ಅನ್ನಾಂಗವು ಮುಖ್ಯವಾಗಿ ಯಾವುದರಲ್ಲಿದೆ? ಆಪ್ಷನ್ ನೋಡೋದಾದ್ರೆ ಹಾಲು ಮತ್ತು ಬೆಣ್ಣೆ, ಗೋಧಿ ಮತ್ತು ತರಕಾರಿ, ಕಿತ್ತಳೆ ಹಣ್ಣು ಮತ್ತು ನಿಂಬೆ ರಸ, ಮಾಂಸ ಮತ್ತು ತುಪ್ಪ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕಿತ್ತಳೆ ಹಣ್ಣು ಮತ್ತು ನಿಂಬೆ ರಸ. ಸಿ ಅನ್ನಾಂಗವು ಮುಖ್ಯವಾಗಿ ಯಾವುದರಲ್ಲಿದೆ ಅಂದ್ರೆ ಕಿತ್ತಳೆ ಹಣ್ಣು ಮತ್ತು ನಿಂಬೆ ರಸದಲ್ಲಿ. ಸೊ ಈ ಸಿ ಅನ್ನಾಂಗವು ಸಿಟ್ರಸ್ ಜಾತಿಗೆ ಸೇರಿದ ಹಣ್ಣುಗಳಾದಂತಹ ನಿಂಬೆ, ಕಿತ್ತಳೆ, ಮೋಸಂಬಿಗಳಲ್ಲಿ ವಿಟಮಿನ್ ಸಿ ಜೀವಸತ್ವ ಇರುತ್ತದೆ. ಸೊ ಈ ವಿಟಮಿನ್ ಸಿ ಯ ರಾಸಾಯನಿಕ ಹೆಸರು ಯಾವುದು ಅಂದ್ರೆ ಆಸ್ಕಾರ್ಬಿಕ್ ಆಮ್ಲ. ಈ ವಿಟಮಿನ್ ಸಿ ಯ ಕೊರತೆ ಉಂಟಾದರೆ ಬರುವಂತಹ ರೋಗ ಯಾವುದು ಅಂದ್ರೆ ಸ್ಕರ್ವಿ. ವಿಟಮಿನ್ ಸಿ ಕೊರತೆಯಿಂದ ಬರುವಂತಹ ರೋಗ ಯಾವುದು ಅಂದ್ರೆ ಸ್ಕರ್ವಿ. ಈ ಸ್ಕರ್ವಿ ರೋಗದ ಮುಖ್ಯ ಲಕ್ಷಣ ಏನು ಅಂದ್ರೆ ವಸಡುಗಳಲ್ಲಿ ಅಥವಾ ತುಟಿಗಳಲ್ಲಿ ರಕ್ತ ಕಂಡು ಬರುತ್ತದೆ ಅಂತಾನೆ ಹೇಳ್ಬೋದು. ಸಿ ಅನ್ನಾಂಗವು ಮುಖ್ಯವಾಗಿ ಯಾವುದರಲ್ಲಿದೆ ಅಂದ್ರೆ ಕಿತ್ತಳೆ ಹಣ್ಣು ಮತ್ತು ನಿಂಬೆ ರಸ. ಈ ಕಿತ್ತಳೆ ಹಣ್ಣು ಮತ್ತು ನಿಂಬೆ ರಸ ಸಿಟ್ರಸ್ ಜಾತಿಗೆ ಸೇರಿದ ಹಣ್ಣುಗಳ ಗುಂಪಿಗೆ ಸೇರುತ್ತವೆ ಅಂತಾನೆ ಹೇಳ್ಬೋದು. ಇದರ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ. ಈ 7ನೇ ಪ್ರಶ್ನೆ, ಗಿಡಗಳು ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಟ್ಟು ಕೊಡುವ ಕ್ರಿಯೆಗೆ ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ನೋಡೋದಾದ್ರೆ ಜಲ ವಿಸರ್ಜನೆ, ಉಸಿರಾಟ, ಪಿತ್ತರಸ, ದ್ಯುತಿ ಸಂಶ್ಲೇಷಣೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ದ್ಯುತಿ ಸಂಶ್ಲೇಷಣೆ. ಗಿಡಗಳು ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಟ್ಟು ಕೊಡುವ ಕ್ರಿಯೆಗೆ ಏನಂತ ಹೇಳಿ ಕರಿತೀವಿ ಅಂದ್ರೆ ದ್ಯುತಿ ಸಂಶ್ಲೇಷಣೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಏನು? ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಎಲ್ಲಿ ಜರುಗುತ್ತದೆ ಅನ್ನೋದು ಪ್ರಶ್ನೆ ಆದ್ರೆ ಸೊ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯು ಸಸ್ಯಗಳಲ್ಲಿ ನಡೆಯುತ್ತದೆ ಅಂತಾನೆ ಹೇಳ್ಬೋದು. ಸೊ ವಾತಾವರಣದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಮೂಲಕ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಜರುಗುತ್ತದೆ ಅಂತಾನೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಆಮ್ಲಜನಕವು ವಾತಾವರಣಕ್ಕೆ ಬಿಡುಗಡೆಯಾಗುತ್ತದೆ. ಇಂತಹ ಪ್ರಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದು ಕರೆಯಲಾಗುತ್ತದೆ. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬರುವಂತಹ ಮತ್ತೊಂದು ಪ್ರಮುಖ ಪ್ರಶ್ನೆ ಅಂದ್ರೆ ಸ್ವಪೋಷಕಗಳು ಅಂದ್ರೆ ಏನು ಅಂತ ಹೇಳಿ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿದೆ. ಸೊ ಸ್ವಪೋಷಕಗಳು ಅಂದ್ರೆ ಸಸ್ಯಗಳು ತಮ್ಮ ಆಹಾರವನ್ನ
ತಾವೇ ತಯಾರಿಸಿಕೊಳ್ಳುವುದಕ್ಕೆ ಸ್ವಪೋಷಕಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ, ತನ್ನ ಕೊನೆಯ ವರ್ಷದಲ್ಲಿ ತನ್ನ ಮಗನಿಂದ ಬಂಧನದಲ್ಲಿ ಇರಿಸಲ್ಪಟ್ಟಂತಹ ಮೊಘಲ್ ಚಕ್ರವರ್ತಿ ಯಾರು? ಆಪ್ಷನ್ ನೋಡೋದಾದ್ರೆ ಅಕ್ಬರ್, ಬಾಬರ್, ಔರಂಗಜೇಬ್, ಶಹಜಾನ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಶಹಜಾನ್. ಸೊ ತನ್ನ ಕೊನೆಯ ವರ್ಷದಲ್ಲಿ ತನ್ನ ಮಗನಿಂದ ಬಂಧನದಲ್ಲಿ ಇರಿಸಲ್ಪಟ್ಟಂತಹ ಮೊಘಲ್ ಚಕ್ರವರ್ತಿ ಯಾರು ಅಂದ್ರೆ ಶಹಜಾನ್. ಸೊ ಈ ಶಹಜಾನ್ ಮೊಘಲರ 5ನೇ ದೊರೆ ಅಂತಾನೆ ಹೇಳ್ಬೋದು. ಈ ಶಹಜಾನ್ ಮೊಘಲರ 5ನೇ ದೊರೆ ಅಂತಾನೆ ಹೇಳ್ಬೋದು. ಇವನು 1628ರಿಂದ 1658ರವರೆಗೂ ಆಳ್ವಿಕೆ ಮಾಡಿದನು. ಈ ಶಹಜಾನ್ 5ನೇ ದೊರೆಯಾಗಿದ್ದು 1628ರಿಂದ 1658ರವರೆಗೂ ಆಳ್ವಿಕೆ ಮಾಡಿದನು ಅಂತಾನೆ ಹೇಳ್ಬೋದು. ಇವನು ಜಹಾಂಗೀರನ ಮಗನಾಗಿದ್ದು ಮೊಘಲ್ ವಾಸ್ತುಶಿಲ್ಪಕ್ಕೆ ಕೊಡುಗೆ ತುಂಬಾ ನೀಡಿದಾನೆ ಅಂತಾನೆ ಹೇಳ್ಬೋದು. ಇನ್ನು ಆಗ್ರಾದಲ್ಲಿನ ತಾಜ್ ಮಹಲ್, ದೆಹಲಿಯ ಕೆಂಪು ಕೋಟೆ ಶಹಜಾನ್ ನೀಡಿದ ಕೊಡುಗೆಗಳಾಗಿವೆ ಅಂತಾನೆ ಹೇಳ್ಬೋದು. ಈ ಔರಂಗಜೇಬ್ ಏನ್ ಮಾಡ್ತಾನಂದ್ರೆ ತನ್ನ ತಂದೆ ಆದಂತಹ ಶಹಜಾನನ್ನ ಬಂಧನದಲ್ಲಿರಿಸಿ ತಾನು ಅಧಿಕಾರಕ್ಕೆ ಬಂದನು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಇವುಗಳನ್ನ ಕೂಡಿಸುವುದು ಯಾವುದು? ಆಪ್ಷನ್ ನೋಡೋದಾದ್ರೆ ಪನಾಮ ಕಾಲುವೆ, ಸೂಯೆಜ್ ಕಾಲುವೆ, ಬಿಳಿ ಸಮುದ್ರ ಕಾಲುವೆ, ಬಾಕ್ರಾ ಕಾಲುವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಸೂಯೆಜ್ ಕಾಲುವೆ. ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಇವುಗಳನ್ನ ಕೂಡಿಸುವುದು ಯಾವುದು ಅಂದ್ರೆ ಸೂಯೆಜ್ ಕಾಲುವೆ. ಈ ಸೂಯೆಜ್ ಕಾಲುವೆಯು ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರವನ್ನ ಕೂಡಿಸುತ್ತದೆ. ಇದು ಕಂಡು ಬರುವುದು ಎಲ್ಲಿ ಅಂದ್ರೆ ಈಜಿಪ್ಟ್ ನಲ್ಲಿ. ಈ ಸೂಯೆಜ್ ಕಾಲುವೆ ಕಂಡು ಬರುವಂತದ್ದು ಎಲ್ಲಿ ಅಂದ್ರೆ ಈಜಿಪ್ಟ್ ನಲ್ಲಿ ಅಂತಾನೆ ಹೇಳ್ಬೋದು. ಈ ಎರಡೂ ಸಮುದ್ರಗಳನ್ನ ಸಂಪರ್ಕಿಸುವ ಕಾಲುವೆಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತಾನೆ ಹೇಳ್ಬೋದು. ಇದನ್ನ 1869 ನವೆಂಬರ್ 17ರಂದು ಸಂಪರ್ಕಕ್ಕಾಗಿ ಉದ್ಘಾಟಿಸಲಾಯಿತು ಅಂತಾನೆ ಹೇಳ್ಬೋದು. ಈ ಕಾಲುವೆಯು ಒಟ್ಟು 193.30 ಕಿಲೋಮೀಟರ್ ಉದ್ದ ಹೊಂದಿದೆ ಅಂತಾನೆ ಹೇಳ್ಬೋದು. ಸೊ ಇದು ಯುರೋಪ್ ಮತ್ತು ದಕ್ಷಿಣ ಏಷ್ಯಾದ ಹಡಗುಗಳ ಸಂಚಾರಕ್ಕೆ ಸಹಕಾರಿಯಾಗಿದೆ ಅಂತಾನೆ ಹೇಳ್ಬೋದು. ಸೊ ಕೆಂಪು ಸಮುದ್ರ ಮತ್ತು ಮೆಡಿಟೇರಿಯನ್ ಸಮುದ್ರ ಇವುಗಳನ್ನ ಕೂಡಿಸುವುದು ಯಾವುದು ಅಂದ್ರೆ ಸೂಯೆಜ್ ಕಾಲುವೆ ಅಂತಾನೆ ಹೇಳ್ಬೋದು. ಇನ್ನು ಪನಾಮ ಕಾಲುವೆ ಅಂತಿದೆ ಆಪ್ಷನ್ 1. ಈ ಪನಾಮ ಕಾಲುವೆಯು ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರದ ಸಂಪರ್ಕಕ್ಕೆ ಸಹಕಾರಿಯಾಗಿದೆ ಅಂತಾನೆ ಹೇಳ್ಬೋದು. ಅಟ್ಲಾಂಟಿಕ್ ಸಾಗರ ಮತ್ತು ಪೆಸಿಫಿಕ್ ಸಾಗರದ ಸಂಪರ್ಕಕ್ಕೆ ಸಹಕಾರಿಯಾಗಿರುವುದು ಯಾವುದು ಅಂದ್ರೆ ಪನಾಮ ಕಾಲುವೆ. ಇದನ್ನ 1914 ಆಗಸ್ಟ್ 15ರಂದು ಉದ್ಘಾಟಿಸಲಾಯಿತು. ಇನ್ನು ಆಪ್ಷನ್ 3 ಇದೆ ಬಿಳಿ ಸಮುದ್ರ ಕಾಲುವೆ. ಈ ಬಿಳಿ ಸಮುದ್ರ ಕಾಲುವೆಯು ಬಾಲ್ಟಿಕ್ ಸಮುದ್ರವನ್ನ ಸಂಪರ್ಕಿಸುತ್ತದೆ ಅಂತಾನೆ ಹೇಳ್ಬೋದು. ಈ ಬಿಳಿ ಸಮುದ್ರ ಕಾಲುವೆಯು ಬಾಲ್ಟಿಕ್ ಸಮುದ್ರವನ್ನ ಸಂಪರ್ಕಿಸುತ್ತದೆ ಅಂತಾನೆ ಹೇಳ್ಬೋದು. ಈ ಕಾಲುವೆ ಕಂಡು ಬರುವಂತದ್ದು ಎಲ್ಲಿ ಅಂದ್ರೆ ರಷ್ಯಾದಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ಬಾಕ್ರಾ ಕಾಲುವೆ, ಈ ಬಾಕ್ರಾ ಕಾಲುವೆಯು ಸಟ್ಲೇಜ್ ನದಿಗೆ ನಿರ್ಮಿಸಲಾಗಿರುವಂತಹ ಆಣೆಕಟ್ಟಾಗಿದೆ ಅಂತಾನೆ ಹೇಳ್ಬೋದು. ಸಟ್ಲೇಜ್ ನದಿಗೆ ನಿರ್ಮಿಸಲಾಗಿರುವಂತಹ ಆಣೆಕಟ್ಟು ಯಾವುದು ಅಂದ್ರೆ ಬಾಕ್ರಾ ಕಾಲುವೆ. 10ನೇ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿಯನ್ನು ಚುನಾಯಿಸುವವರು ಯಾರು? ಆಪ್ಷನ್ ನೋಡೋದಾದ್ರೆ ರಾಜ್ಯಗಳ ವಿಧಾನಸಭೆಗಳ ಸದಸ್ಯರು, ಭಾರತದ ಸಂಸತ್ ಸದಸ್ಯರು ಮತ್ತು ವಿಧಾನಸಭೆಗಳ ಸದಸ್ಯರು ಹಾಗೂ ಸಂಸತ್ ಸದಸ್ಯರು ಮತ್ತು ವಿಧಾನ ಪರಿಷತ್ ಸದಸ್ಯರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಭಾರತದ ಸಂಸತ್ ಸದಸ್ಯರು. ಸೊ ಭಾರತದ ಉಪರಾಷ್ಟ್ರಪತಿಗಳನ್ನ ಭಾರತದ ಸಂಸತ್ತಿನ 2 ಸದನದ ಸದಸ್ಯರು ಆಯ್ಕೆ ಮಾಡುತ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತದ ಉಪರಾಷ್ಟ್ರಪತಿಯಾಗಲು ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ಭಾರತದ ಉಪರಾಷ್ಟ್ರಪತಿಯಾಗಲು ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು ಹಾಗೂ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು ಹಾಗೂ ಭಾರತದ ರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸದಸ್ಯರಾಗಿರ್ತಾರೆ ಅಂತಾನೆ ಹೇಳ್ಬೋದು. ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ತ ಸದಸ್ಯರಾಗಿರುತ್ತಾರೆ ಅಂತಾನೆ ಹೇಳ್ಬೋದು. 11ನೇ ಪ್ರಶ್ನೆ, ಹಾರುವ ಬಲೂನ್ಗಳಲ್ಲಿ ತುಂಬುವ ಅನಿಲ ಯಾವುದು? ಹಾರುವ ಬಲೂನ್ಗಳಲ್ಲಿ ತುಂಬುವಂತಹ ಅನಿಲ ಯಾವುದು? ಆಪ್ಷನ್ ನೋಡೋದಾದ್ರೆ ಸಾರಜನಕ, ಆಮ್ಲಜನಕ, ಜಲಜನಕ, ಗಾಳಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ
ಆಪ್ಷನ್ 3 ಜಲಜನಕ. ಹಾರುವ ಬಲೂನ್ಗಳಲ್ಲಿ ಜಲಜನಕವನ್ನ ತುಂಬುತ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಜಲಜನಕದ ಬದಲಿಗೆ ಹೀಲಿಯಂ ಅನ್ನ ತುಂಬುತ್ತಾ ಇದ್ದಾರೆ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ಈ ಜಲಜನಕದ ಬದಲಿಗೆ ಹೀಲಿಯಂ ಅನ್ನ ಬಳಸುತ್ತಿದ್ದಾರೆ. ಸೊ ಜಲಜನಕವು ಅತ್ಯಂತ ಹಗುರವಾದ ಮೂಲ ವಸ್ತುವಾಗಿದೆ ಅಂತಾನೆ ಹೇಳ್ಬೋದು. ಆದ್ದರಿಂದಲೇ ಅದನ್ನ ಬಲೂನ್ಗಳಲ್ಲಿ ಅಂದ್ರೆ ಹಾರುವ ಬಲೂನ್ಗಳಲ್ಲಿ ಅಥವಾ ಪ್ಯಾರಾಚೂಟ್ಗಳಲ್ಲಿ ಬಳಸಲಾಗುತ್ತಿತ್ತು. ಜಲಜನಕವು ದಹ್ಯ ವಸ್ತುವಾಗಿರುವುದರಿಂದ ಹೆಚ್ಚು ಅಪಾಯದ ಕಾರಣ ಈ ಜಲಜನಕದ ನಂತರ ಬರುವಂತಹ ಹಗುರಾದ ಮೂಲ ವಸ್ತು ಯಾವುದು ಅಂದ್ರೆ ಹೀಲಿಯಂ. ಸೊ ಜಲಜನಕದ ನಂತರ ಬರುವಂತಹ ಹಗುರವಾದ ಮೂಲ ವಸ್ತು ಯಾವುದು ಅಂದ್ರೆ ಹೀಲಿಯಂ. ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಈ ಜಲಜನಕದ ಬದಲಿಗೆ ಹಾರುವ ಬಲೂನುಗಳಲ್ಲಿ ಈ ಹೀಲಿಯಂ ಅನ್ನ ತುಂಬುತ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 12ನೇ ಪ್ರಶ್ನೆ, ಒಂದು ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯುವ ಸಾಧನ ಯಾವುದು? ಆಪ್ಷನ್ ನೋಡೋದಾದ್ರೆ ಹೈಡ್ರೋಮೀಟರ್, ಬ್ಯಾರೋಮೀಟರ್, ಸೋನೋಮೀಟರ್, ಸ್ಪೆರೋಮೀಟರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಹೈಡ್ರೋಮೀಟರ್. ಒಂದು ದ್ರವದ ಸಾಪೇಕ್ಷ ಸಾಂದ್ರತೆಯನ್ನ ಅಳೆಯುವಂತಹ ಸಾಧನ ಯಾವುದು ಅಂದ್ರೆ ಹೈಡ್ರೋಮೀಟರ್. ಇನ್ನು ಆಪ್ಷನ್ 2 ಇದೆ ಬ್ಯಾರೋಮೀಟರ್. ಸೊ ಈ ಬ್ಯಾರೋಮೀಟರ್ ಅನ್ನ ವಾಯುವಿನ ಒತ್ತಡವನ್ನ ಅಳೆಯೋದಿಕ್ಕೆ ಬಳಸುತ್ತಾರೆ. ವಾಯುವಿನ ಒತ್ತಡವನ್ನ ಅಳೆಯಲು ಬ್ಯಾರೋಮೀಟರ್ ಅನ್ನ ಬಳಸುತ್ತಾರೆ. ಇನ್ನು ಆಪ್ಷನ್ 3 ಸೋನೋಮೀಟರ್. ಈ ಸೋನೋಮೀಟರ್ ಅನ್ನ ಸಾಗರದ ಆಳದಲ್ಲಿನ ವಸ್ತುಗಳನ್ನ ಅಳೆಯುವ ಮಾನವಾಗಿ ಈ ಸೋನೋಮೀಟರ್ ಅನ್ನ ಬಳಸುತ್ತಾರೆ. ಇನ್ನು ಸ್ಪೆರೋಮೀಟರ್. ಈ ಸ್ಪೆರೋಮೀಟರ್ ಅನ್ನ ಶ್ವಾಸಕೋಶಗಳ ಕಾರ್ಯಗಳನ್ನ ಅಳೆಯುವ ಮೂಲಕ ಉಸಿರಾಟವನ್ನ ಅಳೆಯಲು ಈ ಸ್ಪೆರೋಮೀಟರ್ ಅನ್ನ ಬಳಸುತ್ತಾರೆ. 13ನೇ ಪ್ರಶ್ನೆ, ವಾತಾವರಣದ ಉಷ್ಣತೆಯಲ್ಲಿ ದ್ರವ ರೂಪದಲ್ಲಿರುವಂತಹ ಮೂಲ ವಸ್ತು ಯಾವುದು? ಆಪ್ಷನ್ ನೋಡೋದಾದ್ರೆ ಅಯೋಡಿನ್, ಗಂಧಕ, ಬ್ರೋಮಿನ್, ರಂಜಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಬ್ರೋಮಿನ್. ಬ್ರೋಮಿನ್ ಒಂದು ವಾತಾವರಣದ ಉಷ್ಣಾಂಶದಲ್ಲಿ ದ್ರವ ರೂಪದಲ್ಲಿರುವಂತಹ ಅಲೋಹ ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ದ್ರವ ರೂಪದಲ್ಲಿರುವಂತಹ ಲೋಹ ಯಾವುದು ಅಂದ್ರೆ ಪಾದರಸ ಮತ್ತು ಗ್ಯಾಲಿಯಂ. ದ್ರವ ರೂಪದಲ್ಲಿರುವ ಲೋಹ ಯಾವುದು ಅಂದ್ರೆ ಪಾದರಸ ಮತ್ತು ಗ್ಯಾಲಿಯಂ. ಅದೇ ರೀತಿ ದ್ರವ ರೂಪದಲ್ಲಿರುವಂತಹ ಅಲೋಹ ಯಾವುದು ಅಂದ್ರೆ ಬ್ರೋಮಿನ್. 14ನೇ ಪ್ರಶ್ನೆ, ಒಂದು ಗೋಪುರದ ತುದಿಯಿಂದ ಒಂದು ಮರದ ತುಂಡು ಹಾಗೂ ಒಂದು ಕಲ್ಲು ಮತ್ತು ಒಂದು ಕಬ್ಬಿಣದ ತುಂಡು ಮೂರನ್ನೂ ಏಕಕಾಲದಲ್ಲಿ ಬೀಳಲು ಬಿಟ್ಟಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಸೊ ಒಂದು ಗೋಪುರದ ತುದಿಯಿಂದ ಒಂದು ಮರದ ತುಂಡು, ಒಂದು ಕಲ್ಲು ಹಾಗೂ ಒಂದು ಕಬ್ಬಿಣದ ತುಂಡು ಈ ಮೂರೂ ಅನ್ನ ಏಕಕಾಲದಲ್ಲಿ ಕೆಳಗಡೆ ಬಿಟ್ಟಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅನ್ನೋದು ಪ್ರಶ್ನೆ ಇದೆ. ಇನ್ನು ಆಪ್ಷನ್ ನೋಡೋದಾದ್ರೆ ಮರದ ತುಂಡು ಭೂಮಿಯನ್ನ ಮೊದಲು ತಲುಪುತ್ತದೆ. ನೆಕ್ಸ್ಟ್ ಕಲ್ಲು ಭೂಮಿಯನ್ನು ಮೊದಲು ತಲುಪುತ್ತದೆ. ಇನ್ನು ಕಬ್ಬಿಣದ ತುಂಡು ಭೂಮಿಯನ್ನು ಮೊದಲು ತಲುಪುತ್ತದೆ. ಇನ್ನು ಮೂರೂ ಏಕಕಾಲದಲ್ಲಿ ಭೂಮಿಯನ್ನ ತಲುಪುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮೂರೂ ಏಕಕಾಲದಲ್ಲಿ ಭೂಮಿಯನ್ನ ತಲುಪುತ್ತದೆ. ಸೊ ವಸ್ತುವಿನ ದ್ರವ್ಯ ರಾಶಿಯಲ್ಲಿ ಎಷ್ಟೇ ವ್ಯತ್ಯಾಸವಿದ್ದರೂ ಕೂಡ ಒಂದೇ ಎತ್ತರದಿಂದ ಇಳಿಬಿಟ್ಟಾಗ ಅಂದ್ರೆ ಕೆಳಗಡೆ ಬಿಟ್ಟಾಗ ಏಕಕಾಲದಲ್ಲಿ ಭೂಮಿಯನ್ನ ವಸ್ತುಗಳು ತಲುಪುತ್ತವೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಮರದ ತುಂಡು, ಕಲ್ಲು ಹಾಗೂ ಕಬ್ಬಿಣದ ತುಂಡು ಮೂರೂ ಏಕಕಾಲದಲ್ಲಿ ಬಿಟ್ಟಾಗ ಅವು ಮೂರೂ ಏಕಕಾಲದಲ್ಲಿ ಭೂಮಿಯನ್ನ ತಲುಪುತ್ತವೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಆಗಿರುವುದಿಲ್ಲ? ಆಪ್ಷನ್ ನೋಡೋದಾದ್ರೆ ಕೆಲಸದ ಹಕ್ಕು, ಸಂಘಗಳನ್ನ ಕಟ್ಟುವ ಹಕ್ಕು, ಭಾಷಣದ ಹಕ್ಕು, ಮಠದ ಹಕ್ಕು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಮಠದ ಹಕ್ಕು. ಇವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಆಗಿರುವುದಿಲ್ಲ ಅಂದ್ರೆ ಮಠದ ಹಕ್ಕು ಮೂಲಭೂತ ಹಕ್ಕು ಅಲ್ಲ. ಸೊ ಈ ಮೂಲಭೂತ ಹಕ್ಕುಗಳು ಎಷ್ಟಿದಾವೆ ಅಂದ್ರೆ ನಮ್ಮ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳನ್ನ ನೀಡಲಾಗಿದೆ ಅಂತಾನೆ ಹೇಳ್ಬೋದು. ಸಂವಿಧಾನದ 19ನೇ ವಿಧಿಯಲ್ಲಿ ಅನೇಕ ಸ್ವಾತಂತ್ರ್ಯಗಳನ್ನ ನೀಡಲಾಗಿದ್ದು ಅವುಗಳಲ್ಲಿ ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಕಟ್ಟುವಂತಹ ಸ್ವಾತಂತ್ರ್ಯ, ಇನ್ನು ಸಂಚಾರ ಮಾಡುವಂತಹ ಸ್ವಾತಂತ್ರ್ಯ, ಇನ್ನು ವಾಸಿಸುವ ಹಾಗೂ ವೃತ್ತಿ ಮಾಡುವ ಅಂದ್ರೆ ಇಷ್ಟಪಟ್ಟಂತಹ ವೃತ್ತಿ ಮಾಡುವಂತಹ ಸ್ವಾತಂತ್ರ್ಯಗಳು ಸಂವಿಧಾನದ 19ನೇ ವಿಧಿಯಲ್ಲಿ ಅಳವಡಿಸಲಾಗಿದೆ. ಆದ್ರೆ ಮಠದ ಹಕ್ಕು ಅನ್ನುವಂಥದ್ದು ಇದು ಮೂಲಭೂತ ಹಕ್ಕು ಆಗಿಲ್ಲ. ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ,
ಕ್ಲೋರೋಮೈಸಿಟಿನ್ ಔಷಧಿಯನ್ನು ಯಾವ ಕಾಯಿಲೆಗಳಿಗೆ ಉಪಯೋಗಿಸುತ್ತಾರೆ? ಕ್ಲೋರೋಮೈಸಿಟಿನ್ ಅನ್ನುವಂತಹ ಔಷಧಿಯನ್ನ ಯಾವ ಕಾಯಿಲೆಗಳಿಗೆ ಉಪಯೋಗಿಸುತ್ತಾರೆ? ಆಪ್ಷನ್ ನೋಡೋದಾದ್ರೆ ಕಾಲರಾ, ಟೈಫಾಯ್ಡ್, ಕ್ಷಯ, ಗಂಟಲು ಮಾರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಟೈಫಾಯ್ಡ್. ಕ್ಲೋರೋಮೈಸಿಟಿನ್ ಔಷಧಿಯನ್ನ ಯಾವ ಕಾಯಿಲೆಗಳಿಗೆ ಉಪಯೋಗಿಸುತ್ತಾರೆ ಅಂದ್ರೆ ಟೈಫಾಯ್ಡ್. ಈ ಟೈಫಾಯ್ಡ್ ಜ್ವರವು ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆಯಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಟೈಫಾಯ್ಡ್ ಹೆಂಗ್ ಬರುತ್ತಂದ್ರೆ ಬ್ಯಾಕ್ಟೀರಿಯಾದಿಂದ ಬರುವಂತಹ ಕಾಯಿಲೆಯಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದನ್ನ ಗುಣಪಡಿಸಲು ಕ್ಲೋರೋಮೈಸಿಟಿನ್ ಔಷಧಿಯನ್ನ ಉಪಯೋಗಿಸಲಾಗುತ್ತದೆ ಅಂತಾನೆ ಹೇಳ್ಬೋದು. ಇನ್ನು ಆಪ್ಷನ್ 1 ಇದೆ ಕಾಲರಾ. ಸೊ ಈ ಕಾಲರಾವು ಕೂಡ ಬ್ಯಾಕ್ಟೀರಿಯಾದಿಂದ ಬರುವಂತಹ ರೋಗ ಅಂತಾನೆ ಹೇಳ್ಬೋದು. ಈ ಕಾಲರಾ ಹೆಂಗ್ ಬರುತ್ತಂದ್ರ ಕಲುಷಿತವಾದ ನೀರು ಮತ್ತು ಆಹಾರ ಸೇವನೆಯಿಂದ ಬರುತ್ತದೆ. ಕಾಲರಾ ಕಲುಷಿತ ನೀರು ಮತ್ತು ಆಹಾರ ಸೇವನೆಯಿಂದ ಬರುವಂತಹ ರೋಗವಾಗಿದೆ. ಇನ್ನು ಕ್ಷಯ ರೋಗವು ಉಸಿರಾಟಕ್ಕೆ ಸಂಬಂಧಿಸಿದ ರೋಗ ಅಂತಾನೆ ಹೇಳ್ಬೋದು. ಕ್ಷಯ ರೋಗವು ಉಸಿರಾಟಕ್ಕೆ ಸಂಬಂಧಿಸಿದ ರೋಗವಾಗಿದ್ದು ಈ ರೋಗವು ಕೂಡ ಬ್ಯಾಕ್ಟೀರಿಯಾದಿಂದ ಹರಡುವಂತಹ ರೋಗವಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ರೋಗವನ್ನ ಗುಣಪಡಿಸಲು BCG ಚುಚ್ಚುಮದ್ದನ್ನ ಉಪಯೋಗಿಸುತ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಗಂಟಲು ಮಾರಿ, ಇದು ಗಂಟಲಿಗೆ ಸಂಬಂಧಪಟ್ಟಂತಹ ರೋಗವಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 17ನೇ ಪ್ರಶ್ನೆ, ಸ್ಟೆಪಿಗ್ರಾಫ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಸ್ಟೆಪಿಗ್ರಾಫ್ ಯಾವ ಆಟಕ್ಕೆ ಸಂಬಂಧಿಸಿದೆ? ಆಪ್ಷನ್ ನೋಡೋದಾದ್ರೆ ಟೆನ್ನಿಸ್, ಅಥ್ಲೆಟಿಕ್ಸ್, ಗಾಲ್ಫ್, ಚೆಸ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಟೆನ್ನಿಸ್. ಸ್ಟೆಪಿಗ್ರಾಫ್ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂದ್ರೆ ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದೆ. ಸೊ ಜರ್ಮನಿಯ ಟೆನ್ನಿಸ್ ಆಟಗಾರರಾದಂತಹ ಸ್ಟೆಫಿಗ್ರಾಫ್ನವರು ಇವರು ಜಗತ್ತಿನ ನಂಬರ್ 1 ಮಾಜಿ ಟೆನ್ನಿಸ್ ಆಟಗಾರರು ಅಂತಾನೆ ಹೇಳ್ಬೋದು. ಸೊ ಇವರ ಜೀವನದಲ್ಲಿ 22 ಗ್ರ್ಯಾಂಡ್ ಸ್ಲಾಮ್ಗಳನ್ನ, ಎಷ್ಟು ಅಂದ್ರೆ 22 ಗ್ರ್ಯಾಂಡ್ ಸ್ಲಾಮ್ ಸಿಂಗಲ್ಸ್ ಗಳನ್ನ ಪಡೆದಿದ್ದಾರೆ. ಸೊ ಈ ಸ್ಟೆಫಿಗ್ರಾಫ್ ಅನ್ನುವಂತಹ ಪದ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂದ್ರೆ ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸ್ಟೆಫಿಗ್ರಾಫ್ ಅನ್ನೋರು ಇವರು ಕೂಡ ಟೆನ್ನಿಸ್ ಆಟಗಾರರು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸುವವರು ಯಾರು? ಆಪ್ಷನ್ ನೋಡೋದಾದ್ರೆ ಉಪರಾಷ್ಟ್ರಪತಿ, ಆಪ್ಷನ್ 2 ಲೋಕಸಭೆಯ ಅಧ್ಯಕ್ಷರು, ಆಪ್ಷನ್ 3 ಪ್ರಧಾನಮಂತ್ರಿ, ಆಪ್ಷನ್ 4 ಭಾರತದ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರವಾಗಿದೆ. ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸುವವರು ಯಾರು ಅಂದ್ರೆ ಭಾರತದ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರು ಅಂತಾನೆ ಹೇಳ್ಬೋದು. ಸೊ ಭಾರತದ ಸಂವಿಧಾನದ ಎಷ್ಟನೇ ವಿಧಿ ಅನ್ವಯ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂದ್ರೆ 60ನೇ ವಿಧಿಯ ಅನ್ವಯ. ಭಾರತ ಸಂವಿಧಾನದ 60ನೇ ವಿಧಿ ಅನ್ವಯ ಭಾರತದ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂತಾನೆ ಹೇಳ್ಬೋದು. ಉಪರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ರಾಷ್ಟ್ರಪತಿಗಳು ಬೋಧಿಸುತ್ತಾರೆ. ಇನ್ನು ಪ್ರಧಾನ ಮಂತ್ರಿಗಳಿಗೂ ಕೂಡ ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧಿಸುತ್ತಾರೆ. ಆದ್ರೆ ರಾಷ್ಟ್ರಪತಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ ಅಂದ್ರೆ ಭಾರತದ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರು. ನೆಕ್ಸ್ಟ್ 19ನೇ ಪ್ರಶ್ನೆ, ಪೈರೋಮೀಟರ್ ಅನ್ನ ಯಾವುದನ್ನ ಅಳತೆ ಮಾಡಲು ಉಪಯೋಗಿಸುತ್ತಾರೆ? ಆಪ್ಷನ್ ನೋಡೋದಾದ್ರೆ ಅನಿಲದ ಒತ್ತಡ, ಅತಿ ಹೆಚ್ಚು ಉಷ್ಣತೆ, ವಾತಾವರಣದ ಒತ್ತಡ, ದ್ರವದ ಸಾಪೇಕ್ಷ ಸಾಂದ್ರತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅತಿ ಹೆಚ್ಚು ಉಷ್ಣತೆ. ಪೈರೋಮೀಟರ್ ಅನ್ನ ಅತಿ ಹೆಚ್ಚು ಉಷ್ಣತೆ ಅಳತೆ ಮಾಡಲು ಉಪಯೋಗಿಸುತ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದು ಅತಿ ಹೆಚ್ಚು ಉಷ್ಣತೆಯನ್ನ ಅಳೆಯುವ ಸಾಧನವಾಗಿದ್ದು ಸೂರ್ಯ, ನಕ್ಷತ್ರಗಳಲ್ಲಿರುವಂತಹ ತಾಪಮಾನವನ್ನ ಅಳೆಯಲು ಈ ಪೈರೋಮೀಟರ್ ಅನ್ನ ಬಳಸುತ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ಸಾಮಾನ್ಯ ಉಷ್ಣತೆ ಅಳೆಯುವ ಮೀಟರ್ ಯಾವುದು ಅಂದ್ರೆ ಥರ್ಮೋಮೀಟರ್. ಸಾಮಾನ್ಯ ಉಷ್ಣತೆ ಅಳೆಯುವ ಮಾನ ಯಾವುದು ಅಂದ್ರೆ ಥರ್ಮೋಮೀಟರ್. ಇನ್ನು ಅತಿ ಹೆಚ್ಚು ಉಷ್ಣತೆನ ಅಳೆಯುವ ಸಾಧನ ಯಾವುದು ಅಂದ್ರೆ ಪೈರೋಮೀಟರ್. ನೆಕ್ಸ್ಟ್ 20ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತದೆ? ಆಪ್ಷನ್ ನೋಡೋದಾದ್ರೆ ಹಾಲು, ಸಕ್ಕರೆ, ಹಿಟ್ಟು ಹಾಗೂ ಆಲೂಗಡ್ಡೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಹಾಲು.
ಇವುಗಳಲ್ಲಿ ಯಾವುದರಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತದೆ ಅಂದ್ರೆ ಹಾಲು. ಯಾಕೆ ಹಾಲಿನಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತದೆ ಅಂದ್ರೆ ಹಾಲಿನಲ್ಲಿ ಕೊಲೆಸ್ಟ್ರಾಲ್ ರೂಪದಲ್ಲಿರುವಂತಹ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತದೆ ಅಂತಾನೆ ಹೇಳ್ಬೋದು. ಈ ಕೊಲೆಸ್ಟ್ರಾಲ್ ನಿಂದ ತುಪ್ಪ ಮತ್ತು ಬೆಣ್ಣೆಯನ್ನ ಸಿದ್ಧಗೊಳಿಸಲಾಗುತ್ತದೆ ಅಂತಾನೆ ಹೇಳ್ಬೋದು. ಈ ಸಕ್ಕರೆಯಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತದೆ, ಇನ್ನು ಆಲೂಗಡ್ಡೆಯಲ್ಲಿ ಪಿಷ್ಟವಿರುತ್ತದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 21ನೇ ಪ್ರಶ್ನೆ, ಹುಚ್ಚುನಾಯಿ ಕಡಿತಕ್ಕೆ ಔಷಧಿಯನ್ನ ಕಂಡು ಹಿಡಿದವರು ಯಾರು? ಆಪ್ಷನ್ ನೋಡೋದಾದ್ರೆ ಲಾರ್ಡ್ ಮಿಸ್ಟರ್, ರೊನಾಲ್ಡ್ ರಾಸ್, ಲೂಯಿ ಫ್ಯಾಕ್ಚರ್, ಜಿನ್ನರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಲೂಯಿ ಫ್ಯಾಕ್ಚರ್. ಹುಚ್ಚುನಾಯಿ ಕಡಿತಕ್ಕೆ ಔಷಧಿಯನ್ನ ಕಂಡು ಹಿಡಿದವರು ಯಾರು ಅಂದ್ರೆ ಲೂಯಿ ಫ್ಯಾಕ್ಚರ್. ಈ ಲೂಯಿ ಫ್ಯಾಕ್ಚರ್ ಅವರು ಹುಚ್ಚುನಾಯಿ ಕಡಿತದಿಂದ ಮುಕ್ತಿಯನ್ನ ಹೊಂದಲು ಈ ಔಷಧಿಯನ್ನ ಕಂಡು ಹಿಡಿದ್ರು ಅಂತಾನೆ ಹೇಳ್ಬೋದು. ಸೊ ಈ ಹುಚ್ಚುನಾಯಿ ಕಡಿತದಿಂದ ಬರುವಂತಹ ರೋಗ ಯಾವುದು ಅಂದ್ರೆ ರೇಬಿಸ್. ಸೊ ಹುಚ್ಚುನಾಯಿ ಕಡಿತದಿಂದ ಬರುವಂತಹ ರೋಗ ರೇಬಿಸ್ ಆಗಿರುತ್ತದೆ. ಈ ರೇಬಿಸ್ ಅನ್ನ ನಿರ್ಮೂಲನೆ ಮಾಡುವ ಸಲುವಾಗಿ ಈ ಲೂಯಿ ಫ್ಯಾಕ್ಚರ್ ಅವರು 1885ರಲ್ಲಿ ಈ ಲೂಯಿ ಫ್ಯಾಕ್ಚರ್ ಅವರು ಹುಚ್ಚುನಾಯಿ ಕಡಿತಕ್ಕೆ ಔಷಧಿಯನ್ನ ಅಭಿವೃದ್ಧಿಪಡಿಸಿದ್ರು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 22ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ವಿಸರ್ಜನಾಂಗವಲ್ಲ? ಸೊ ಇವುಗಳಲ್ಲಿ ಯಾವುದು ವಿಸರ್ಜನಾಂಗವಲ್ಲ? ಆಪ್ಷನ್ ನೋಡೋದಾದ್ರೆ ಶ್ವಾಸಕೋಶಗಳು, ಪಿತ್ತಜನಕಾಂಗ, ಅಡ್ರಿನಲ್ ಗ್ರಂಥಿಗಳು, ಮೂತ್ರಜನಕಾಂಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಡ್ರಿನಲ್ ಗ್ರಂಥಿಗಳು. ಇವುಗಳಲ್ಲಿ ಯಾವುದು ವಿಸರ್ಜನಾಂಗ ಅಲ್ಲ ಅಂದ್ರೆ ಅಡ್ರಿನಲ್ ಗ್ರಂಥಿಗಳು ವಿಸರ್ಜನಾಂಗ ಅಲ್ಲ. ಸೊ ಅಡ್ರಿನಲ್ ಗ್ರಂಥಿಗಳು ನಿರ್ನಾಳ ಗ್ರಂಥಿಗಳಾಗಿದ್ದು ಉದ್ವೇಗ ಆವೇಶಗಳು ಉಂಟಾಗಲು ಕಾರಣವಾಗುವಂತಹ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುತ್ತವೆ ಅಂತಾನೆ ಹೇಳ್ಬೋದು. ಸೊ ಈ ಅಡ್ರಿನಲ್ ಗ್ರಂಥಿಯ ಕಾರ್ಯ ಏನು ಅಂದ್ರೆ ಉದ್ವೇಗ ಆವೇಶಗಳ ಉಂಟಾಗಲು ಕಾರಣವಾಗುವಂತಹ ಹಾರ್ಮೋನ್ ಅನ್ನ ಉತ್ಪತ್ತಿ ಮಾಡುವುದು ಯಾವುದು ಅಂದ್ರೆ ಈ ಅಡ್ರಿನಲ್ ಗ್ರಂಥಿಗಳು. ಈ ಗ್ರಂಥಿಗಳು ಮೂತ್ರಪಿಂಡದ ಮೇಲೆ ಕಂಡು ಬರುತ್ತವೆ ಅಂತಾನೆ ಹೇಳ್ಬೋದು. ಇನ್ನು ಆಪ್ಷನ್ 1 ಇದೆ ಶ್ವಾಸಕೋಶಗಳು. ಈ ಶ್ವಾಸಕೋಶಗಳ ಕಾರ್ಯ ಏನು ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರ ಹಾಕುವಂತಹ ವಿಸರ್ಜನಾಂಗ ಅಂತಾನೆ ಹೇಳ್ಬೋದು. ಸೊ ಶ್ವಾಸಕೋಶ ಏನನ್ನ ಹೊರ ಹಾಕುತ್ತದೆ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರ ಹಾಕುವಂತಹ ವಿಸರ್ಜನಾಂಗ ಅಂತಾನೆ ಹೇಳ್ಬೋದು. ಇನ್ನು ಆಪ್ಷನ್ 2 ಇದೆ ಪಿತ್ತಜನಕಾಂಗ. ಈ ಪಿತ್ತಜನಕಾಂಗ ಕಲ್ಮಶಗಳನ್ನ ಮತ್ತು ವಯಸ್ಸಾದ ರಕ್ತವನ್ನ ಸಾಯಿಸಿ ನಾಶಪಡಿಸುತ್ತದೆ ಅಂತಾನೆ ಹೇಳ್ಬೋದು. ಈ ಪಿತ್ತಜನಕಾಂಗದ ಕಾರ್ಯ ಏನು ಅಂದ್ರೆ ಕಲ್ಮಶಗಳನ್ನ ಮತ್ತು ವಯಸ್ಸಾದ ರಕ್ತವನ್ನ ಸಾಯಿಸಿ ನಾಶಪಡಿಸುತ್ತದೆ ಅಂತಾನೆ ಹೇಳ್ಬೋದು. ಇನ್ನು ಮೂತ್ರಜನಕಾಂಗ ಅಂತಿದೆ ಆಪ್ಷನ್ ಅಲ್ಲಿ. ಸೊ ಈ ಮೂತ್ರಜನಕಾಂಗವು ರಕ್ತವನ್ನ ಶುದ್ಧೀಕರಿಸುವಂತಹ ಅಂಗವಾಗಿದೆ ಅಂತಾನೆ ಹೇಳ್ಬೋದು. ಸೊ ರಕ್ತವನ್ನ ಶುದ್ಧೀಕರಿಸುವಂತಹ ಅಂಗ ಯಾವುದು ಅಂತ ಕೂಡ ಪ್ರಶ್ನೆ ಬರ್ಬೋದು. ಸೊ ರಕ್ತವನ್ನ ಶುದ್ಧೀಕರಿಸುವಂತಹ ಅಂಗ ಯಾವುದು ಅಂದ್ರೆ ಮೂತ್ರಜನಕಾಂಗ. ಸೊ ಇವುಗಳಲ್ಲಿ ಯಾವುದು ವಿಸರ್ಜನಾಂಗವಲ್ಲ ಅಂದ್ರೆ ಅಡ್ರಿನಲ್ ಗ್ರಂಥಿ ವಿಸರ್ಜನಾಂಗ ಗ್ರಂಥಿ ಅಲ್ಲ. 23ನೇ ಪ್ರಶ್ನೆ, ದಿ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನ ಬರೆದವರು ಯಾರು? ಆಪ್ಷನ್ ನೋಡೋದಾದ್ರೆ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ರವೀಂದ್ರನಾಥ್ ಠಾಕೂರ್. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಜವಾಹರ್ಲಾಲ್ ನೆಹರು. ದಿ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನ ಬರೆದವರು ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು. ಈ ಜವಾಹರ್ಲಾಲ್ ನೆಹರು ಅವರು ಈ ಕೃತಿಯನ್ನ ಎಷ್ಟರಲ್ಲಿ ಬರೆದ್ರು ಅಂದ್ರೆ 1942ರಿಂದ 1946. ಸೊ ಈ ಕೃತಿಯನ್ನ ಜವಾಹರ್ಲಾಲ್ ನೆಹರು ಅವರು 1942ರಿಂದ 1946ರವರೆಗೂ ಮಹಾರಾಷ್ಟ್ರದ ಅಹಮದಾಬಾದ್ ನಗರದ ಜೈಲಿನಲ್ಲಿದ್ದಾಗ ಬರೆದಿದ್ರು ಅಂತಾನೆ ಹೇಳ್ಬೋದು. ಸೊ ಈ ಕೃತಿ ಬರೆದಿರುವಂತಹ ವಿಶೇಷತೆ ಏನು ಅಂದ್ರೆ ಜವಾಹರ್ಲಾಲ್ ನೆಹರು ಅವರು ಮಹಾರಾಷ್ಟ್ರದ ಅಹಮದ್ ನಗರದ ಜೈಲಿನಲ್ಲಿದ್ದಾಗ ಈ ಕೃತಿಯನ್ನ ಬರೆದಿದ್ದರು ಅಂತಾನೆ ಹೇಳ್ಬೋದು. ಎಷ್ಟರಲ್ಲಿ ಅಂದ್ರೆ 1942ರಿಂದ 46ರವರೆಗೂ. ಸೊ ಜೈಲಿನಲ್ಲಿ ಇದ್ದು ಈ ಕೃತಿಯನ್ನ ಬರೆದ್ರು ಅಂತ ಹೇಳಿದ್ರೆ ಇವರು ಜೈಲಿಗೆ ಹೋಗೋದಿಕ್ಕೆ ಕಾರಣ ಏನು ಅಂದ್ರೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ನಡೆಯುತ್ತೆ. ಕ್ವಿಟ್ ಇಂಡಿಯಾ ಚಳುವಳಿ ಹೋರಾಟದ ಸಂದರ್ಭದಲ್ಲಿ ಇವರನ್ನ ಸೆರೆಮನೆಗೆ ಬಂಧಿಸಿ ಅಹಮದ್ ನಗರದ ಜೈಲಿನಲ್ಲಿಡಲಾಯಿತು ಅಂತಾನೆ ಹೇಳ್ಬೋದು. ಸೊ ಈ ಜೈಲಿನಲ್ಲಿ ಇದ್ದಾಗ ಜವಾಹರ್ಲಾಲ್ ನೆಹರು ಅವರು ಬರೆದಂತಹ ಕೃತಿಯೇ ದಿ ಡಿಸ್ಕವರಿ ಆಫ್ ಇಂಡಿಯಾ. 24ನೇ ಪ್ರಶ್ನೆ, ಭಾರತದ ಅಟಾರ್ನಿ ಜನರಲ್ ರವರನ್ನ ನೇಮಕ ಮಾಡುವವರು ಯಾರು? ಆಪ್ಷನ್ ನೋಡೋದಾದ್ರೆ ಪ್ರಧಾನಮಂತ್ರಿ,
ಭಾರತದ ಶ್ರೇಷ್ಠ ನ್ಯಾಯಾಧೀಶರು, ಉಪರಾಷ್ಟ್ರಪತಿ, ರಾಷ್ಟ್ರಪತಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ರಾಷ್ಟ್ರಪತಿ. ಭಾರತದ ಅಟಾರ್ನಿ ಜನರಲ್ ಅವರನ್ನ ನೇಮಕ ಮಾಡಿದವರು ಯಾರು ಅಂದ್ರೆ ರಾಷ್ಟ್ರಪತಿ ಅಂತಾನೆ ಹೇಳ್ಬೋದು. ಸೊ ಎಷ್ಟನೇ ವಿಧಿ ಅನ್ವಯ ಇವರನ್ನ ನೇಮಕ ಮಾಡ್ತಾರೆ ಅಂದ್ರೆ ಸಂವಿಧಾನದ 76ನೇ ವಿಧಿ ಅನ್ವಯ. ಸಂವಿಧಾನದ 76ನೇ ವಿಧಿಯ ಪ್ರಕಾರ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯಾದಂತಹ, ಸೊ ಅಟಾರ್ನಿ ಜನರಲ್ ಅವರನ್ನ ನಾವು ಏನಂತ ಹೇಳಿ ಕರಿತೀವಿ ಅಂದ್ರೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಅಂತ ಹೇಳಿ ಕರಿತೀವಿ. ಸೊ ಈ ಪ್ರಶ್ನೆ ಕೂಡ ತುಂಬಾ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಾಗಿರ್ತಾರ ಅಂತ ಹೇಳಿ ಪ್ರಶ್ನೆ ಬಂದಿತ್ತು. ಸೊ ಅಟಾರ್ನಿ ಜನರಲ್ ಅವರು ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿರ್ತಾರ. ಸೊ ಈ ಕಾನೂನು ಅಧಿಕಾರಿಯಾದಂತಹ ಅಟಾರ್ನಿ ಜನರಲ್ ಅವರನ್ನ ಭಾರತ ಸಂವಿಧಾನದ 76ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಪ್ರಮಾಣ ವಚನ ಬೋಧಿಸುವವರು ಕೂಡ ರಾಷ್ಟ್ರಪತಿನೇ ಆಗಿರ್ತಾರ. ಇನ್ನು ರಾಜೀನಾಮೆಯನ್ನ ಕೂಡ ಇವರು ಅಟಾರ್ನಿ ಜನರಲ್ ಅವರು ರಾಜೀನಾಮೆಯನ್ನು ಕೂಡ ಯಾರಿಗೆ ಕೊಡಬೇಕು ಅಂದ್ರೆ ರಾಷ್ಟ್ರಪತಿಯವರಿಗೆ ಕೊಡಬೇಕು. ನೆಕ್ಸ್ಟ್ 25ನೇ ಪ್ರಶ್ನೆ, 10 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? 10 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? ಆಪ್ಷನ್ ನೋಡೋದಾದ್ರೆ ರಾಷ್ಟ್ರಪತಿ, ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್, ಭಾರತದ ಪ್ರಧಾನ ಮಂತ್ರಿ, ಭಾರತದ ಹಣಕಾಸು ಮಂತ್ರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್. 10 ರೂಪಾಯಿ ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ ಅಂದ್ರೆ ಭಾರತದ ರಿಸರ್ವ್ ಬ್ಯಾಂಕಿನ ಗವರ್ನರ್ ಸಹಿ ಇರುತ್ತದೆ. ಸೊ 1 ರೂಪಾಯಿ ನೋಟನ್ನ ಹೊರತುಪಡಿಸಿ ಉಳಿದೆಲ್ಲ ನೋಟುಗಳ ಮೇಲೆ ರಿಸರ್ವ್ ಬ್ಯಾಂಕಿನ ಗವರ್ನರ್ ಸಹಿ ಇರುತ್ತದೆ. ಆದ್ರೆ 1 ರೂ ನೋಟಿನ ಮೇಲೆ ಭಾರತದ ಹಣಕಾಸು ಕಾರ್ಯದರ್ಶಿಗಳ ಸಹಿ ಇರುತ್ತದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 26ನೇ ಪ್ರಶ್ನೆ, ಆರ್ಯಭಟ ಇವರ ಕಾಲದಲ್ಲಿ ಜೀವಿಸಿದ್ದರು? ಆರ್ಯಭಟ ಇವರ ಕಾಲದಲ್ಲಿ ಜೀವಿಸಿದ್ದರು. ಆಪ್ಷನ್ ನೋಡೋದಾದ್ರೆ ಸಮುದ್ರಗುಪ್ತ, 2ನೇ ಚಂದ್ರಗುಪ್ತ, ಚಂದ್ರಗುಪ್ತ ಮೌರ್ಯ, ಅಶೋಕ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 2ನೇ ಚಂದ್ರಗುಪ್ತ. ಆರ್ಯಭಟ ಇವರ ಕಾಲದಲ್ಲಿ ಜೀವಿಸಿದ್ದ ಅಂದ್ರೆ 2ನೇ ಚಂದ್ರಗುಪ್ತನ ಕಾಲದಲ್ಲಿ ಜೀವಿಸಿದ್ದ ಅಂತಾನೆ ಹೇಳ್ಬೋದು. ಈ ಆರ್ಯಭಟ್ಟನ ಪ್ರಸಿದ್ಧ ಕೃತಿ ಯಾವುದು ಅಂದ್ರೆ ಆರ್ಯಭಟೀಯಂ. ಆರ್ಯಭಟೀಯಂ ಇದು ಆರ್ಯಭಟ್ಟನ ಪ್ರಸಿದ್ಧ ಕೃತಿ ಅಂತಾನೆ ಹೇಳ್ಬೋದು. ಸೊ ಇದು ಆಯುರ್ವೇದದ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿದೆ ಅಂತಾನೆ ಹೇಳ್ಬೋದು. ಈ ಆರ್ಯಭಟೀಯಂ ಅನ್ನುವಂತಹ ಕೃತಿ ಆಯುರ್ವೇದದ ಬಗ್ಗೆ ಮಾಹಿತಿಯನ್ನ ಒಳಗೊಂಡಿದೆ. ಆರ್ಯಭಟನು ಭಾರತದ ಖಗೋಳಶಾಸ್ತ್ರಜ್ಞ ಹಾಗೂ ಗಣಿತ ಶಾಸ್ತ್ರಜ್ಞ ಆಗಿದ್ದ. ಈತ ಸೌರ ಕೇಂದ್ರ ಸಿದ್ಧಾಂತವನ್ನ ಮಂಡಿಸಿದ ಅಂತಾನೆ ಹೇಳ್ಬೋದು. ಸೌರ ಕೇಂದ್ರ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂದ್ರೆ ಆರ್ಯಭಟ. ಈ ಆರ್ಯಭಟ ಬರೆದಂತಹ ಪ್ರಸಿದ್ಧ ಕೃತಿ ಆರ್ಯಭಟೀಯಂ. ಈ ಆರ್ಯಭಟೀಯಂ ಯಾವುದನ್ನ ಒಳಗೊಂಡಿದೆ ಅಂದ್ರೆ ಆಯುರ್ವೇದವನ್ನ ಒಳಗೊಂಡಿದೆ ಅಂತಾನೆ ಹೇಳ್ಬೋದು. ಈತ ಯಾರ ಕಾಲದಲ್ಲಿ ಜೀವಿಸಿದ್ದ ಅಂದ್ರೆ 2ನೇ ಚಂದ್ರಗುಪ್ತನ ಕಾಲದಲ್ಲಿ ಜೀವಿಸಿದ್ದ. ನೆಕ್ಸ್ಟ್ 27ನೇ ಪ್ರಶ್ನೆ, ಪ್ರಪಂಚದಲ್ಲಿ ಏಕೈಕ ಹಿಂದೂ ರಾಷ್ಟ್ರ ಯಾವುದು? ಪ್ರಪಂಚದಲ್ಲಿ ಏಕೈಕ ಹಿಂದೂ ರಾಷ್ಟ್ರ ಯಾವುದು? ಆಪ್ಷನ್ ನೋಡೋದಾದ್ರೆ ಶ್ರೀಲಂಕಾ, ಭಾರತ, ನೇಪಾಳ, ಭೂತಾನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೇಪಾಳ. ಪ್ರಪಂಚದಲ್ಲಿ ಏಕೈಕ ಹಿಂದೂ ರಾಷ್ಟ್ರ ಯಾವುದು ಅಂದ್ರೆ ನೇಪಾಳ. 80% ಎಷ್ಟು ಅಂದ್ರೆ 80% ಮಂದಿ ಈ ದೇಶದಲ್ಲಿ ಹಿಂದೂಗಳು ಕಾಣಸಿಗುತ್ತಾರೆ. ಹಾಗಾಗಿನೇ ಪ್ರಪಂಚದಲ್ಲಿ ಏಕೈಕ ಹಿಂದೂ ರಾಷ್ಟ್ರ ಅಂತೇಳಿ ಈ ರಾಷ್ಟ್ರ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 28ನೇ ಪ್ರಶ್ನೆ, ಬಾರ್ಡೋಲಿ ಸತ್ಯಾಗ್ರಹ ನೇತಾರ ಯಾರು? ಬಾರ್ಡೋಲಿ ಸತ್ಯಾಗ್ರಹ ನೇತಾರ ಯಾರು? ಆಪ್ಷನ್ ನೋಡೋದಾದ್ರೆ ಸರ್ದಾರ್ ಪಟೇಲ್, ಕಾಕಾ ಲೇಕರ್, ಮಹಾತ್ಮ ಗಾಂಧಿ, ವಿನೋಬಾ ಭಾವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಸರ್ದಾರ್ ಪಟೇಲ್. ಬಾರ್ಡೋಲಿ ಸತ್ಯಾಗ್ರಹದ ನೇತಾರ ಯಾರು ಅಂದ್ರೆ ಸರ್ದಾರ್ ಪಟೇಲ್. ಈ ಬಾರ್ಡೋಲಿ ಸತ್ಯಾಗ್ರಹ ಜರುಗಿದ್ದು ಎಲ್ಲಿ ಅಂದ್ರೆ ಗುಜರಾತ್. ಸೊ ಈ ಬಾರ್ಡೋಲಿ ಸತ್ಯಾಗ್ರಹ ಜರುಗಿತ್ತು ಎಲ್ಲಿ ಅಂದ್ರೆ ಗುಜರಾತ್ನಲ್ಲಿ ಈ ಸತ್ಯಾಗ್ರಹ ಜರುಗಿತ್ತು ಅಂತಾನೆ ಹೇಳ್ಬೋದು. ಸೊ ಇದರ ನೇತೃತ್ವವನ್ನ ವಹಿಸಿದವರು ಯಾರು ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು. ಸೊ 1928ರಲ್ಲಿ
ಇಂಡಿಗೋ ಬೆಳೆಗಾರರಿಗೆ ಸಂಬಂಧಿಸಿದಂತಹ ಸತ್ಯಾಗ್ರಹವಾಗಿದ್ದು ಪಟೇಲರು ಈ ಹೋರಾಟದ ನೇತಾರರಾಗಿದ್ರು ಅಂತಾನೆ ಹೇಳ್ಬೋದು. ಈ ಚಳುವಳಿಗೆ ಮಹಾತ್ಮ ಗಾಂಧೀಜಿಯವರನ್ನು ಕೂಡ ಕರೆತರಲಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ಈ ಬಾರ್ಡೋಲಿ ಸತ್ಯಾಗ್ರಹದ ಮೂಲಕ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ನಾಯಕರಾಗಿ ಹೊರಹೊಮ್ಮಿದರು. ಈ ಚಳುವಳಿಯ ನಂತರ ಪಟೇಲ್ರನ್ನು ಸರ್ದಾರ್ ಎಂದು ಕರೆಯಲಾಯಿತು. ಯಾವ ಚಳುವಳಿಯ ನಂತರ ಪಟೇಲರನ್ನ ಸರ್ದಾರ್ ಎಂದು ಕರೆಯಲಾಯಿತು ಅನ್ನೋದು ಕೂಡ ಪ್ರಶ್ನೆ ಬರ್ಬೋದು. ಸೊ ಯಾವ ಚಳುವಳಿಯ ನಂತರ ಪಟೇಲರನ್ನ ಸರ್ದಾರ್ ಎಂದು ಕರೆಯಲಾಯಿತು ಅಂದ್ರೆ ಬಾರ್ಡೋಲಿ ಸತ್ಯಾಗ್ರಹದ ನಂತರ. ಈ ಬಾರ್ಡೋಲಿ ಸತ್ಯಾಗ್ರಹದ ನಂತರ ಈ ಪಟೇಲರನ್ನ ಸರ್ದಾರ ಎಂದು ಕರೆಯಲಾಯಿತು. ಈ ಸತ್ಯಾಗ್ರಹ ಜರುಗಿತ್ತು ಎಲ್ಲಿ ಅಂದ್ರೆ ಗುಜರಾತ್ನಲ್ಲಿ 1928ರಲ್ಲಿ. ನೆಕ್ಸ್ಟ್ 29ನೇ ಪ್ರಶ್ನೆ, ಈ ಕೆಳಕಂಡ ಯಾವುದು ಭಾರತದ ಯೋಜನೆಗಳ ಪ್ರಮುಖ ಉದ್ದೇಶ? ಆಪ್ಷನ್ ನೋಡೋದಾದ್ರೆ ಆರ್ಥಿಕ ಬೆಳವಣಿಗೆ, ನಿರುದ್ಯೋಗ ನಿವಾರಣೆ, ಆರ್ಥಿಕ ಅಸಮಾನತೆ ಕಡಿಮೆ ಮಾಡಲು ಮೇಲ್ಕಂಡ ಎಲ್ಲಾ ಉದ್ದೇಶದಿಂದ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಮೇಲ್ಕಂಡ ಎಲ್ಲಾ ಉದ್ದೇಶದಿಂದ. ಸೊ ಈ ಕೆಳಕಂಡ ಯಾವುದು ಭಾರತದ ಯೋಜನೆಗಳ ಪ್ರಮುಖ ಉದ್ದೇಶ ಅಂದ್ರೆ ಆರ್ಥಿಕ ಬೆಳವಣಿಗೆ ಆಗಿರ್ಬೋದು, ನಿರುದ್ಯೋಗ ನಿವಾರಣೆ ಆಗಿರ್ಬೋದು, ಆರ್ಥಿಕ ಅಸಮಾನತೆ ಕಡಿಮೆ ಮಾಡುವ ಉದ್ದೇಶ ಈ ಭಾರತೀಯ ಯೋಜನೆಗಳ ಪ್ರಮುಖ ಉದ್ದೇಶ ಅಂತಾನೆ ಹೇಳ್ಬೋದು. ಈ ಮೇಲ್ಕಂಡ ಎಲ್ಲಾ ಉದ್ದೇಶಗಳನ್ನ ನೆರವೇರಿಸುವ ಸಲುವಾಗಿ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಆರಂಭಿಸಲಾಯಿತು. ಎಷ್ಟರಲ್ಲಿ ಆರಂಭಿಸಲಾಯಿತು ಅಂದ್ರೆ 1951ರಲ್ಲಿ. 1951ರಲ್ಲಿ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನ ಆರಂಭಿಸಲಾಯಿತು ಅಂತಾನೆ ಹೇಳ್ಬೋದು. ಈ ಪಂಚವಾರ್ಷಿಕ ಯೋಜನೆಗಳ ಪ್ರಮುಖ ಉದ್ದೇಶ ಏನಾಗಿರುತ್ತದೆ ಅಂದ್ರೆ ದೇಶದ ಸರ್ವಾಂಗೀಣ ಅಭಿವೃದ್ಧಿಯನ್ನ ಕಾಣುವುದಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ 30ನೇ ಪ್ರಶ್ನೆ, ಸಿನ್ಬಾರ್ನಿಂದ ಹೊರತೆಗೆಯುವ ಲೋಹವು ಯಾವುದು? ಸಿನ್ಬಾರ್ನಿಂದ ಹೊರತೆಗೆಯುವಂತಹ ಲೋಹವು ಯಾವುದು? ಆಪ್ಷನ್ ನೋಡೋದಾದ್ರೆ ಪಾದರಸ, ಕಬ್ಬಿಣ, ತಾಮ್ರ, ಸತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಪಾದರಸ. ಸಿನ್ಬಾರ್ನಿಂದ ಹೊರತೆಗೆಯುವಂತಹ ಲೋಹ ಯಾವುದು ಅಂದ್ರೆ ಪಾದರಸ. ಪಾದರಸದ ಅದಿರು ಯಾವುದು ಅಂದ್ರೆ ಸಿನ್ಬಾರ್. ಈ ಪಾದರಸವು ದೇಹವನ್ನ ಸೇರಿದಾಗ ಬರುವಂತಹ ರೋಗ ಯಾವುದು ಅಂದ್ರೆ ಮಿನ್ಮಾಟ್. ಯಾವುದು ಅಂದ್ರೆ ಮಿನ್ಮಾಟ್. ಸೊ ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಪಾದರಸವು ದೇಹವನ್ನ ಸೇರಿದಾಗ ಬರುವಂತಹ ರೋಗ ಯಾವುದು ಅನ್ನೋದು ತುಂಬಾ ಸಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಅದು ಯಾವುದು ಅಂದ್ರೆ ಮಿನ್ಮಾಟ್ ರೋಗ ಕಂಡು ಬರುತ್ತದೆ ಅಂತಾನೆ ಹೇಳ್ಬೋದು. ಸೊ ಈ ಪಾದರಸವು ದ್ರವ ರೂಪದಲ್ಲಿರುವಂತಹ ಲೋಹ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಯವರೆಗೂ ಈ ತರಗತಿಯನ್ನ ವೀಕ್ಷಣೆ ಮಾಡಿದ ತಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.